ನಾವೆಲ್ಲರೂ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಸರಿ ಕಂದ, ಒಬ್ಬಳೇ ಹಿಂಗೆ ದುಡಿಬೇಡ, ಆಯಾಸ ಆಗುತ್ತೆ. ಏನಾದ್ರೂ ಕೆಲಸ ಇದ್ರೆ ಹೇಳು, ಹಂಚ್ಕೋ, ನಾನು ನಿನ್ನ ಜೊತೆ ಕೆಲಸ ಮಾಡ್ತೀನಿ. ಮಾವ ಮಾಡಲೇಬೇಕು, ಬೆಳಗ್ಗೆ ಒಂದು ರಾಶಿ ಎಷ್ಟು ಕೆಲಸ ಇದೆ. ಈಗ ನೀವು ನೀರು ಕುಡಿದು ಮಲ್ಕೋ ಹೋಗಿ. ಗುಡ್ ನೈಟ್. ಆಗಲಿ ಕಂದಮ್ಮ. ಒಂದು ರಾಶಿ ಕೆಲಸ ಇದೆ ಅಂತ ನಮಗೆಲ್ಲ ಹೇಳ್ತೀಯ, ಆದರೆ ಎಲ್ಲ ಕೆಲಸನೂ ನೀನೇ ಮಾಡಿ ಮುಗಿಸ್ಬಿಟ್ಟಿರ್ತೀಯ ಅಲ್ವಾ? ಹೌದು ಮೀನಾ, ನಿನ್ನ ಗಂಡ ಎಲ್ಲಿ? ಅವನಿಗಿದೆಲ್ಲ ಹೇಳೋದಲ್ವ ನೀನು? ಅವರು ಸಾಮಾನ್ ತರೋದಕ್ಕೆ ಹೋಗಿದ್ದಾರೆ ಮಾವ. ಓಹೋ, ಆಗಲಿ ನಿನಗೆ ಕೆಲಸ ಎಲ್ಲ ಅನ್ಸ್ಬಿಟ್ಟಿದ್ಯಾ ಅವನಿಗೆ? ಹೌದು ಮಾವ. ಸರಿ, ಬರ್ತೀರಮ್ಮ. ಸರಿ, ಗುಡ್ ನೈಟ್, ಒಳ್ಳೇದಾಗ್ಲಿ, ಬೇಗ ಮಲಕೋ. ಗುಡ್ ನೈಟ್ ಮಾವ. ಲೇ ಡಂಕಣಕ. ಓ ಇಲ್ಲ, ಮೀನಾ. ಓಕೆ. ಏನೇ ಇವತ್ತು ಇದನ್ನೆಲ್ಲ ತಗೊಂಬರ ಕೇಳಿದ್ಯಾ? ಏನು ವಿಶೇಷ? ತರಕಾರಿ ಎಲ್ಲ ತಂದ್ರ? ಲೇ, ಅದು ಕಾರ್ ಡಿಕ್ಕಿನಲ್ಲಿದೆ ಕಣೆ. ನನಗಿರೋದು ಎರಡೇ ಕೈ, ಒಂದೇ ಸರಿ ಎಷ್ಟು ಹೊತ್ಕೊಂಬರ್ಲಿ? ಏನು ಇದೆಲ್ಲ ತರ ಕೇಳಿದೆ? ನಾಳೆ ನಿಮ್ಗೆ ಹಬ್ಬ ಮಾಡ್ತೀನಿ. ನನಗೆ ಹಬ್ಬಗಳು? ಲೇ, ನಾನು ಏನೇ ತಪ್ಪುಗಳು ಮಾಡಿದೆ? ರೂಮಿಗೆ ಬನ್ನಿ, ಹೇಳ್ತೀನಿ. ಬನ್ನಿ. ರೂಮ್ಗೊಂದು ಹೇಳ್ತೀಯಾ? ಓ, ನನಗೇನೋ ದೊಡ್ಡದಾಗಿ ಕಾದಿದೆ. ಲೇ, ನೀನು ರೂಮಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾನು ಒಟ್ಟುಗಳು ಸೀದೋಗ್ಬಿಟ್ಟು ತಾಳ ಸೇರ್ಕೊಂಡ್ಬಿಟ್ಟಿದೆ. ಏನಾದರೂ ಬೇಸ್ ಹಾಕಿದ್ರೆ ಬಡ್ಸಾಕ್ಬಿಟ್ರೆ ತಿನ್ಕೊಂಡು ಫುಲ್ಲು ಶಕ್ತಿ ತೊಗೊಂಡು ಬಂದ್ಬಿಡ್ತೀನಿ. ಸರಿ ಬನ್ನಿ. ಓಕೆ. ಏನು ಹಂಗೆ ಬರ್ತಿದ್ದೀರಾ? ಅದನ್ನ ಯಾರು ತರ್ತಾರೆ? ತಗೊಂಡ್ ಬನ್ನಿ. ಅಯ್ಯೋ, ಏನು ಅಂದ್ಕೊಂಡಿದ್ದೆ ನೀನು? ನಾನು ಆ ಕೆಲಸ ಮಾಡಬೇಕಾ? ಮಾಡಲ್ಲ. ಊಟ ಹಾಕಲು ಬೇಡ. ಮತ್ತೆ ಹೊಟ್ಟೆ ಹಸುವು ಅಂತ ಹೇಳಿದ್ರಿ? ಹೌದು, ನಾನು ತಿನ್ಕೋತೀನಿ. ಏನ್ ತಿಂತೀರಾ? ನನ್ನನ್ನ ನೋಡ್ತೀಯಾ? ಹೌ ನೋಡ್ತೀಯಾ? ಏ, ಬರ್ತಾ ನೀವು ತುಂಬಾ ಪೋಲಿ ಆಗ್ತಿದ್ದೀರಾ. ನನ್ನನ್ನು ಪೋಲಿ ಮಾಡಿದ್ದು ನೀನೇ ತಾನೇ? ನಾನಾ? ನಾನ್ ಹೆಂಗ್ ಮಾಡ್ದೆ? ಹೆಂಗೆ ಮಾಡೋದಲ್ಲ ಮಾಡ್ಬಿಟ್ಟು ಇವಾಗ ಹೆಂಗೆ ಏನು ಅಂತೆಲ್ಲ ಕೇಳ್ತೀಯಾ? ನನಗದೆಲ್ಲ ಗೊತ್ತಿಲ್ಲ. ಬಾ, ಅದನ್ನು ಹಬ್ಬ ಮಾಡ್ತೀನಿ ಅಂದಿಲ್ಲ, ರೂಮ್ ಕರ್ಕೊಂಡು ಹಬ್ಬ ಮಾಡು ಬಾ. ದೇವ್ರೇ, ನಾನು ಹೇಳಿದ್ದು ನಾಳೆ ನಡೆಯೋ ಹಬ್ಬದ ಬಗ್ಗೆ. ನಾನು ಹೇಳ್ತಿರೋದು ಇವತ್ತು ರಾತ್ರಿ ನಡೆಯೋ ಹಬ್ಬದ ಬಗ್ಗೆ. ರೀ, ಮಾವ ಇವಾಗ ಬಂದು ಹೋದ್ರು. ಅಯ್ಯೋ, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ನಮ್ಮಪ್ಪ ಒಂದ್ಸತಿ ಗೊಬ್ಬರ ಹಾಕೊಂಡು ಮಲ್ಕೊಂಡ್ರೆ ಎದ್ದೇಳೋ ಚಾನ್ಸೇ ಇಲ್ಲ. ಅತ್ತೆ ಇದ್ರೆ? ಆ ಅತ್ತೆ ಬಂದ್ರೆ ನಾನು ಕೇರ್ ಮಾಡೋದಿಲ್ಲ. ರೋಹಿಣಿ ಮನುಜ ಇದ್ರೆ? ಅಯ್ಯ, ಪೆಂಗೆ ರಾತ್ರಿ 10 ಗಂಟೆ ಮಲಗಿದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹೇಳೋದು. ಸೊ ನೀನು ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಡಿ. ರೀ, ಮಾಡೋದಕ್ಕೆ ರಾಶಿ ಕೆಲಸ ಇದೆ. ಬೆಳಿಗ್ಗೆ ಮಾಡ್ಕೊಂಡ್ರೆ ಆಯ್ತು, ಪರವಾಗಿಲ್ಲ. ಇವಾಗ ಯಾಕೆ ತಲೆ ಕೆಡಿಸ್ಕೊತೀಯಾ? ಮೀನಾ, ಮಾವ ಅಲ್ಲಿ ಮಾತ್ರ ಬಿಟ್ಬಿಟ್ಟಿದ್ದೀನಿ, ಸ್ವಲ್ಪ ತಂದ್ಕೊಡಮ್ಮ. ಮಾವ ತಂದೆ. ब्रह्ममुरारिसुरार्चितलिङ्गं निर्मलभासितशोभितलिङ्गं ಎಲ್ಲಿ ಬರ್ತಾ ಇದೆ ಈ ದೇವ್ರ ನಾಮ? ಅಲ್ಲ, ಬೆಳಗ್ಗೆ ಯಾಕೆ ಇಷ್ಟೊಂದು ಶಬ್ದ? सदा शिवलिङ्गं देवमुनिप्रवरार्चितलिङ्गं कामदहन करुणाकरलिङ्गम्. ಏನೇ ದೇವ್ರ ನಾಮ? ಸೈಕೋ ಆಗ್ಬಿಟ್ಟಿಯ ನೀನು? ಹಳೆ ನೆನಪುಗಳು ಕರೆಕ್ಟಾಗಿ ದೇವಸ್ಥಾನದ ಮುಂದೆ ಕೂತಂಗೇ ಇದೆ. ಹಾಗೇನು ಇಲ್ಲ ಅತ್ತೆ. ಅಯ್ಯೋ, ಏನಾದ್ರೂ ಇರ್ಲಿ, ಎದ್ದೋಗಿ ಕಾಫಿ ಮಾಡ್ಕೊಂಡು ಬಂದ್ ಬಡಿ. ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ಕೊಡ್ತೀನಿ. ಏನೇ ನೀವು? ಅಲ್ಲ, ನೀನೇನ್ ನನ್ ಮದರ್ ಇಲ್ಲನ ಅಥವಾ ಮದರ್ ತೆರೇಸನ? ನನ್ಗೆ ರೂಲ್ಸ್ ಹೇಳ್ತಿಯಲ್ಲ. ಓಹೋ, ನಿದ್ದೆಗನು ನಂಗೆ ಸರಿಯಾಗಿ ಕಾಣ್ತಾ ಇಲ್ಲ. ಇರೋ ಮುಖಕ್ಕೆ ನೀರ್ ಹಾಕೊಂಬಂದು ನಿನಗೆ ನೀರ್ ಇಳಿಸ್ತೀನಿ. ಇರು, ಮಾಡ್ತೀನಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದೆ ಬಾಳನಿ. ಬಾ. ಅಪ್ಪ ನೋಡಪ್ಪ, ದೀಪಕಂಗಳು ಕರಾಟಾಗಿ ಇಟ್ಟಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳೋ? ನೀನು ಆ ಕಡೆ ಒಂದು ಬಾಳೆಕಂದು ಕಟ್ಟು, ನಾನು ಈ ಕಡೆ ಒಂದು ಬಾಳೆಕಂದು ಕಟ್ತೀನಿ. ದೀಪ ಏನೋ ಹೀಗೆ ಇಟ್ಟಿದಿ, ಈ ಕಡೆ ಒಂದು ಆ ಕಡೆ ಒಂದು ಇಡೋ. ಅಲ್ಲ, ಎರಡನ್ನೂ ಒಂದೇ ಕಡೆ ಇಡ್ತೀವಲ್ಲ. ಶಿಕ್ಷಣ ಇಲ್ಲ ಕಣೋ ನಿನಗೆ. ನೀನು ಕಳಿಸಿದ್ರೆ ನನಗೆಲ್ಲ ಶಿಕ್ಷಣ ಬಂದಿರೋದು. ಯಾಕೆ ಕಳಿಸಿಲ್ಲ ನನ್ನನ್ನು? ಸರಿ, ಈ ಕಡೆ ಇಡು. ಅಲ್ಲ ಕಣ, ಎರಡು ಒಂದೇ ಕಡೆ ಇಟ್ರೆ ಆಗುತ್ತಾ? ಅಲ್ಲಪ್ಪ, ದೇವರಿಗೆ ಎಲ್ಲಿಟ್ರು ಸಲ್ಲತ್ತೆ ಅಲ್ವಾ? ಹಿಂಗೆ ಇಟ್ಟಿದ್ರು ದೇವರಿಗೆ ಅದು ಎಲ್ಲಿಟ್ರು ಸಲ್ಲುತ್ತೆ. ಎರಡು ಕೈ ಇದೆ,
ಇದರಲ್ಲಿ ಊಟ ಮಾಡ್ತೀವಿ. ಇದರಲ್ಲೂ ಓಕೆ 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 ಆಯಿತು ಥ್ಯಾಂಕ್ಸ್ ಮತ್ತೆ ಆಯ್ತು ಇಡು ಇಲ್ಲಿ ಇಡು. ನಿನ್ನ ತೆಕೋ ನಿನ್ನ ಫೋನ್ ತೆಕೋ. ಆಡ್ತಿ ಹ್ಞೂ ಇಡು. ಯಾರಿದ್ಯಾ? ಹಾಂ ಅಯ್ಯಯ್ಯೋ ಏನಾಗೋಗಿದೆ ಈ ಮನೆಗೆ? ಏನ್ ಮಾಡ್ತಿದ್ದೀರಾ ನೀವೆಲ್ಲ ಸೇರ್ಕೊಂಡು? ಬಿತ್ತಾ ನಿನ್ನ ಕಣ್ಣು ಬಿದ್ದೋಯ್ತಾ? ಆ ನನ್ನ ಕಣ್ಣು ನನ್ನ ಹತ್ರನೇ ಇದೆ, ಬಿದ್ದೇನು ಹೋಗಿಲ್ಲ. ಏನ್ ಮಾಡ್ತಿದ್ದೀರಾ ಅಂತ ಹೇಳಿ. ಇವತ್ತು ಹಬ್ಬ ಅಲ್ವಾ ಅತ್ತೆ? ಹಬ್ಬ? ಅದ್ಯಾವ್ದೇ ಹಬ್ಬ? ನನ್ನ ಮನೆಗೆ ನನ್ನನ್ನೇ ಕೇಳ್ದೆ ಬಂದಿರೋದು? ಭೀಮ್ ಅಮಾವಾಸ್ಯೆ ಅತ್ತೆ. ಭೀಮನ ಅಮಾವಾಸ್ಯೆನಾ? ಗಂಡಗ್ ಪೂಜೆ ಮಾಡೋದು? ಅಯ್ಯೋ ರೋಹಿಣಿ, ರೋಹಿಣಿ! ನಾನ್ ಕಣೆ ನಿನ್ ಗಂಡ, ರೋಹಿಣಿ ಅಲ್ಲ. ಅಯ್ಯೋ ಗೊತ್ತು, ಸುಮ್ಮನಿರ್ರಿ ನೀವು. ಪಾಪ ಗಂಡನ ಬಾಯ್ ಬಡ್ದು ಸುಮ್ಮನಿಸದೆ ಇವಳು ಗಂಡನ ಪೂಜೆ. ಅಪ್ಪೋ ಈಗಲೂ ಕಾಲಗಳು ಮಿಂಚಿಲ್ಲ ಕಣಪ್ಪ. ನಾನು ಹೇಳ್ತೀನಿ ಕೇಳು, ಕಮಲ ವಿಮಲ ಶಾಂತಲ ಶಾಕುಂತಲ ಮೃದುಲ ಕೋಕಿಲ ಕಿಲಕಿಲ ಅಂತ ಬೇಜಾನ್ ಜನ ಹೆಣ್ಮಕ್ಳವ್ರೆ. ನೀನು ಬೇರೆ ನೋಡೋದಕ್ಕೆ ಸಾಧ್ವಿ ಶಿರೋಮಣಪ್ಪ ಮಂಗಳ ಗೌರಪ್ಪ ಅಂತಾರ ಇದೆಯಾ? ಇಷ್ಟು ಜನ ಹೆಣ್ಮಕ್ಳಲ್ಲಿ ಯಾರಿಗಾದ್ರೂ ನೀನು 2 ಗಂಟೆ ಹಾಕು ಅಷ್ಟೇ ಸಾಕು, 3ನೇ ಗಂಟೆ ಅವರೇ ಹಾಕೊಂಡು ನಿನ್ನ ಹಿಂದೆ ದರ ಅಂತ ಓಡ್ ಬಂದ್ಬಿಡ್ತಾರೆ. ಏನಂತೀಯ? ಆಹಾ ಬಂದ್ಬಿಡ್ತಾರೆ. ನಿಮ್ಮಪ್ಪನ ಆಸ್ತಿ ಅಂತ ತಿಳ್ಕೊಬೇಡ. ರೈಟ್ಸ್ ಆಲ್ರೆಡಿ ರಿಸರ್ವ್ಡ್. 29 ವರ್ಷದ ಹಿಂದೆನೆ ಇದು ನಂದಾಗೋಗಿದೆ. ಲೇ ಶಾಂತಿದೇವಿ, ಶಾಂತಮ್ಮ, ಹೋಗಿ 4 ಹನಿ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಬಂದು ಗಂಡಿನ ಕಾಲ್ಗೆ ಪ್ರದಕ್ಷಿಣೆ ಮಾಡು, ಪುಣ್ಯ ಬರುತ್ತೆ. ಹೋಗಿ ತಾಯಿ. ಮೀನಾ ಗಂಡಂಗೆ ಒಳ್ಳೇದಾಗಬೇಕು ಅಂತ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತಿದ್ದಾಳೆ. ನೀನು ಅವಳ ಜೊತೆಲಿದ್ದು ನನಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳೆ. ಆಹಾ ಏನ್ ಆಸೆ ಅಲ್ವಾ? ಇರಲು ಮತ್ತೆ 7 ಜನ್ಮಕ್ಕೂ ನಿಮ್ ಸಹವಾಸ ಮಾಡೋದಿಲ್ಲ, ಫುಲ್ಲು ಫ್ರೀಡಮ್ ಆಗಿರಿ ಅಂತ ಬೇಡ್ಕೋ ಅಪ್ಪನ್ನ. ಕಾಲೇಜಲ್ಲೂ ಸಕ್ಕರೆನ ಯಾರು ಇಷ್ಟೊಂದು ರೇಗ್ಸಿರಲ್ಲಪ್ಪ ಅಲ್ವಾ? ಆಗ ಯಾರನ್ನಾರು ರೇಗಿಸಿದ್ದಿದ್ರೆ ಗಂಡನ ಪೂಜೆ ಮಾಡುವಂಥ ಹುಡುಗಿ ನನಗೂ ಸಿಕ್ಕಿರೋಳು. ಅದೃಷ್ಟ ಬರಲಿಲ್ಲ, ಎಲ್ಲ ಲಲಾಟ ರೇಖಾ. ಯಾರಪ್ಪ ಅದು? ರೇಖಾನೂ ಅಲ್ಲ, ಜೈಬಾದ್ರೂ ಅಲ್ಲ. ಲಲಾಟ ರೇಖಾ ಅಂತಂದ್ರೆ ಹಣೆ ಬರಹ ಅಂತ ಅಷ್ಟೇ. ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ನಿಮ್ಗೆ ಬರೀ ಹೆಣ್ಮಕ್ಳಿದೆ ಚಿಂತೆ ಅಲ್ವಾ? ಅಪ್ಪ ನೋಡಪ್ಪ, ಪೂಜೆಗಳು ಶುರುವಾಗೋಯ್ತು. ತಿಂಡಿಕ್ಕಿಂತ ನಂದು ಎಷ್ಟೋ ವಾಸಿ ಅನ್ಸುತ್ತೆ ಕಣ, ಪೂಜೆ ಇಲ್ವಲ್ಲ. ಚಿಕ್ಕ ವಯಸ್ಸಿಂದ ನನ್ನ ನೋಡಿ ನಗೋರ್ ಕಂಡ್ರೇನೆ ನನಗಾಗಲ್ಲ. ಅಂತದ್ರಲ್ಲಿ ಮೀನಾ ನನ್ನ ನೋಡಿ ಸುಮ್ಮನೆ ನಗ್ತಾನೆ ಇರ್ತಾಳೆ. ಇದೆ ಕಣ, ಇದೆ. ಮ್ಯೂಸಿಕ್ಕೇ ಇಲ್ದೆ ಡ್ಯಾನ್ಸ್ ಮಾಡೋಳು ನೀನು. ನಿನಗಿದೆ, ಮಾಡ್ತೀನಿ. ನಿನ್ನೆಯನ್ನ ಜೊತೆಗೆ ಇದ್ರು ಹಬ್ಬ ಅಂತ ಒಂದು ಮಾತು ಹೇಳಿದ್ರೆ ಎಲ್ಲ ಅವಳೇ ಸೆಟಪ್ ಮಾಡ್ಕೊಂಡ್ಬಿಡ್ತಾಳೆ. ನಡೆಯಲ್ಲ ಕಡೆ. ನಿನ್ನ ಆಟ ಎಲ್ಲ ನನ್ನ ಹತ್ರ, ಈ ಸಕ್ಕರೆ ಬೈಲ್ ಶಾಂತಿ ಹತ್ರ ನಡೆಯಲ್ಲ. ಬಟ್ಟ ಎಷ್ಟೇ ಕಷ್ಟಪಟ್ಟು ಅಡಿಗೆ ಮಾಡಿದ್ರು ಅದೆಲ್ಲ ಬೇರೆಯವ್ರ ಹೊಟ್ಟೆಗೆ ಸೇರೋದು ಅಂತ ನಿನಗಿನ್ನೂ ಗೊತ್ತಿಲ್ಲ ಕಣೆ. ಮಾಡು, ಅದೆಷ್ಟು ಮಾಡ್ತೀವೋ ಮಾಡು. ನಿನ್ನ ಗಂಡ ಮಾತ್ರ ಚೆನ್ನಾಗಿರ್ಬೇಕು ಅಂತ ಅದೇನೋ ವ್ರತ ಮಾಡ್ತಿದ್ಯಲ್ಲ, ಅದ್ ಹೇಗ್ ಮಾಡ್ಬಿಡ್ತಿ ಅಂತ ನಾನು ನೋಡ್ತೀನಿ ಕಣೆ. ಏರ್ಪಾಡೆಲ್ಲ ನೀನು ಮಾಡು, ಆದ್ರೆ ಪೂಜೆ ಮಾತ್ರ ನನ್ ರೋಹಿಣಿ ಮಾಡ್ತಾಳೆ. ಅದು ಮನೋಜ್ಗೆ ಒಳ್ಳೇದಾಗ್ಲಿ ಅಂತ. ಆ ಥರ ನಾನು ಮಾಡ್ಲಿಲ್ಲ ಅಂದ್ರೆ ನಾನು ಸಕ್ಕರೆ ಬಂದು ಶಾಂತಿನೇ ಅಲ್ಲ. ಶರಣು